Back to Easy Learning Academy Mysore. Today we are going to discuss about previous year questions. Let's start. Hello everyone. Today we are going to discuss about previous year paper 2021 ಜನವರಿಲಾದಂಥ CTET ಪೇಪರ್ ಇದು CDP ಪಾರ್ಟ್ ಇದು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಗಿ ಪಾರ್ಟ್ 1 ಏನಿದೆ ಫಸ್ಟ್ ಕ್ವಶನ್ ಏನಿದೆ ಅಂತಂದರೆ to promote the meaningful learning in the classroom a teacher should ಒಂದು ಮೀನಿಂಗ್ಫುಲ್ ಲರ್ನಿಂಗ್ನ ಕ್ಲಾಸ್ ರೂಮಲ್ಲಿ ಕ್ರಿಯೇಟ್ ಮಾಡಬೇಕಂದ್ರೆ ಅಥವಾ ಪ್ರಮೋಟ್ ಮಾಡಬೇಕಂದ್ರೆ ಟೀಚರ್ ಏನು ಮಾಡಬೇಕು ಅನ್ನೋ ಕ್ವಶನ್ ಇದೆ. ಆಪ್ಷನ್ಸ್ಗಳು ಯಾವ ಥರ ಇದೆ ಅಂದರೆ ಫಸ್ಟ್ ಆಪ್ಷನ್ 1 ಹೆಲ್ಪ್ ಸ್ಟೂಡೆಂಟ್ಸ್ ಟು ರೆಗ್ಯುಲೇಟ್ ದೇರ್ ಓನ್ ಎಮೋಷನ್ ಆ್ಯಂಡ್ ಮೋಟಿವೇಶನ್. ಸೆಕೆಂಡ್ ಆಪ್ಷನ್ categorize and label students according to their performance and make ability grouping. Third option promote dialogue and discussion among children to build multiple perspectives. Fourth option ignore diversity in the classroom and follow standard methods of instructions. ಈ ಥರ 4 ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ನೀವು ಇದರಲ್ಲಿ ಮೇಯ್ನಾಗಿ ಏನು ಮಾಡಬೇಕು ಅಂದರೆ ಎಲಿಮಿನೇಷನ್ ಮೆಥಡ್ನ ಯೂಸ್ ಮಾಡಬೇಕು ಮತ್ತು ಪಾಸಿಟಿವ್ ಆಗಿರೋಂಥ ಆಪ್ಷನ್ಗಳನ್ನ ನೀವು ಚೂಸ್ ಮಾಡಬೇಕು. ಅದರಲ್ಲಿ ಪಾಸಿಟಿವ್ ಆಪ್ಷನ್ಗಳು ಯಾವುದಿದೆ ಅಂದರೆ ಹೆಲ್ಪ್ ಫಸ್ಟ್ ಆಪ್ಷನ್, ಓಕೆನಾ. ಅದ್ರ ಕೆಳಗಡೆ ಇನ್ನೂ ಫರ್ದರ್ ಆಪ್ಷನ್ಗಳು ಕೊಟ್ಟಿದ್ದಾರೆ ನೋಡಿ, 1 2 3 4 ಇಲ್ಲಿದೆಯಲ್ಲ, ಇದನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಯಾವುದು ರೈಟ್ ಒನ್ ಅಂತ ಚೂಸ್ ಮಾಡಬೇಕು. ಕೊಟ್ಟಿರೋ ಆಪ್ಷನ್ಗಳ ಪ್ರಕಾರ ಥರ್ಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಓಕೆ, ಮೂರನೇ ಫಸ್ಟ್ ಆ್ಯಂಡ್ ಥರ್ಡ್ ಅಂದರೆ ಫಸ್ಟ್ ಆಪ್ಷನ್ ಏನಿದೆ ಹೆಲ್ಪ್ ದ ಸ್ಟೂಡೆಂಟ್ ಟು ರೆಗ್ಯುಲೇಟ್ ದೇರ್ ಓನ್ ಎಮೋಷನ್ಸ್ ಆ್ಯಂಡ್ ಮೋಟಿವೇಶನ್, ಅಂದರೆ ಟೀಚರು ಅವ್ರ ಎಮೋಷನ್ಸ್ ಮತ್ತು ಸ್ಟೂಡೆಂಟ್ಗಳ ಎಮೋಷನ್ ಮತ್ತು ಮೋಟಿವೇಶನ್ನ ಅವರೇ ಸ್ಟೂಡೆಂಟ್ಗಳೇ ರೆಗ್ಯುಲೇಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಬೇಕು ಅಂತ ಆಪ್ಷನ್ ಇದೆ. ನೆಕ್ಸ್ಟ್ ಪ್ರಮೋಟ್ ದ ಡೈಲಾಗ್ ಆ್ಯಂಡ್ ಡಿಸ್ಕಷನ್ ಅಮಾಂಗ್ ದ ಚಿಲ್ಡ್ರನ್ ಟು ಬಿಲ್ಡ್ ಮಲ್ಟಿಪಲ್ ಪ್ರಾಸ್ಪೆಕ್ಟಿವ್, ಅವ್ರಗಳಿಗೆ ಡಿಫ್ರೆಂಟ್ ಪ್ರಾಸ್ಪೆಕ್ಟಿವ್ನ ಡೆವಲಪ್ ಮಾಡೋಕ್ಕೋಸ್ಕರ ಏನು ಮಾಡಬೇಕು, ಡೈಲಾಗ್ಗಳು ಎಕ್ಸ್ಚೇಂಜ್ ಆಗಬೇಕು, ಡಿಸ್ಕಷನ್ಗಳು ನಡಿಬೇಕು, ಅದನ್ನು ಪ್ರಮೋಟ್ ಮಾಡಬೇಕು ಟೀಚರ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇದಕ್ಕೆ ಆನ್ಸರ್ ಯಾವುದು, ಆಪ್ಷನ್ 3 1 and 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅನ್ ಎಫೆಕ್ಟಿವ್ ಸ್ಟ್ರಾಟಜಿ ಟು address learner from disadvantaged and deprived backgrounds. Options: motivate the student to set moderately challenging goals and provide the appreciate instructional support. Option 1. Option 2, form collaborative groups to work on activities and encourage the student to support each other. Option 3, talk to the learner to understand their needs and challenges faced by them. Option 4, asking the learner to enroll for a tuition outside of the school so that the teacher does not have to pay much attention to them. ಅಂದರೆ ಇಲ್ಲಿ ಏನು ಕ್ವಶನ್ ಕೊಡ್ತಾರೆ ಅಂದರೆ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಅನ್ನೋದನ್ನ ನೀವು ಕರೆಕ್ಟಾಗಿ ಓದಬೇಕು. ನಾಟ್ ಅನ್ನೋದನ್ನ ಓದಿದ್ರೆ ಏನಾಗ್ಬಿಡುತ್ತೆ, ನಾವು ಮಾಡೋ ಆನ್ಸರ್ ರಾಂಗ್ ಆಗಿಬಿಡುತ್ತೆ. ಇಲ್ಲಿ ಕೊಟ್ಟಿರೋ ಆಪ್ಷನ್ಗಳಲ್ಲಿ ಯಾವುದು ಎಫೆಕ್ಟಿವ್ ಸ್ಟ್ರಾಟಜಿ ಅಲ್ಲ ಅನ್ನೋದನ್ನ ನೀವು ಫೈಂಡ್ ಮಾಡಬೇಕು. ಯಾವುದು ಎಫೆಕ್ಟಿವ್ ಸ್ಟ್ರಾಟಜಿ ಅಲ್ಲ ಅಂದರೆ ಫಸ್ಟ್ ಒನ್ನು ಓಕೆ ಆಲ್ಮೋಸ್ಟ್ ಪಾಸಿಟಿವ್ ಆಗೇ ಇದೆ, ಸೆಕೆಂಡ್ ಒನ್ನು ಪಾಸಿಟಿವ್ ಆಗೇ ಇದೆ, ಥರ್ಡ್ ಒನ್ನು ಪಾಸಿಟಿವ್ ಆಗೇ ಇದೆ. But asking the learner to enroll for a tuition outside of the school so that the teacher does not have to pay much attention to them. ಆವಾಗ ಟ್ಯೂಷನ್ಗೆ ಸೇರ್ಕೊಳ್ಳಿ ಅಂತ ಟೀಚರ್ ಹೇಳ್ಬಿಟ್ಟು ಟ್ಯೂಷನ್ಗೆ ಸೇರಿಸ್ಬಿಟ್ಟು ತಾವೇನೋ ರೆಸ್ಪಾನ್ಸಿಬಿಲಿಟಿ ತೊಗೊಳ್ದೇ ಇದ್ರೆ ಅದು ನೆಗೆಟಿವ್ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಇದಕ್ಕೆ ಆನ್ಸರ್ ಏನು, ವಿಚ್ ಇಸ್ ನಾಟ್ ಎಫೆಕ್ಟಿವ್ ಸ್ಟ್ರಾಟಜಿ, ಯಾವುದು ಫೋರ್ತ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಫಿಸಿಕಲ್ ಆ್ಯಂಡ್ ಎಮೋಷ್ನಲ್ ಹೆಲ್ತ್ ಫಾರ್ ಚಿಲ್ಡ್ರನ್ ದೇರ್ ಲರ್ನಿಂಗ್. ಫಿಸಿಕಲ್ ಮತ್ತು
ಫಿಸಿಕಲ್ ಮತ್ತು ಎಮೋಷ್ನಲ್ ಹೆಲ್ತ್ ಚಿಲ್ ಹೆಲ್ತ್ ಆಫ್ ದ ಚಿಲ್ಡ್ರನ್ ಡ್ಯಾಶ್ ದೇರ್ ಲರ್ನಿಂಗ್ ಯಾವ ಥರ ಎಫೆಕ್ಟ್ ಆಗುತ್ತೆ ಅಂತ. ಆಪ್ಷನ್ಸ್ is not related to. Option 2 has insignificant role in. Option 3 does not have any influence on. Option 4 play an important role in. Option 4 is the right answer. ಫಿಸಿಕಲ್ ಮತ್ತು ಎಮೋಷ್ನಲ್ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಚಿಲ್ಡ್ರನ್ ಲರ್ನಿಂಗ್ ಮೇಲೆ ಅಲ್ವಾ. ಸೊ ಇಟ್ ಪ್ಲೇ ಇಂಪಾರ್ಟೆಂಟ್ ರೋಲ್ ಆನ್ ದೇರ್ ಲರ್ನಿಂಗ್. Next question. It is important to create dash learning environment in the classroom rather than dash one. ಅಂದರೆ ಯಾವುದು ಇಂಪಾರ್ಟೆಂಟು, ಲರ್ನಿಂಗ್ ಎನ್ವೈರ್ನಮೆಂಟ್ ಯಾವ ಥರ ಕ್ರಿಯೇಟ್ ಆಗಬೇಕು, ಇದ್ರ ಬದಲು ಯಾವ್ದು ಇಲ್ಲಿ ಟು ವರ್ಡ್ಗಳು ಕೊಟ್ಟಿದ್ದಾರೆ ಒಂದೊಂದು ಆಪ್ಷನಲ್ಲಿ, ನೀವು ಅದರಲ್ಲಿ ರೈಟ್ ಒನ್ನ ಚೂಸ್ ಮಾಡಬೇಕು. First option fearful and facilitative. Next competitive and facilitative. Third option collaborative, competitive, collaborative. Fourth option. First option ಯಾವಾಗಲೂ ಪಾಸಿಟಿವ್ ಆಗಿರಬೇಕು. ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಟು ಕ್ರಿಯೇಟ್ ಡ್ಯಾಶ್ ಲರ್ನಿಂಗ್ ಎನ್ವೈರ್ನಮೆಂಟ್. ಯಾವ ಥರ ಲರ್ನಿಂಗ್ ಎನ್ವೈರ್ನಮೆಂಟ್ ನಾವು ಕ್ರಿಯೇಟ್ ಮಾಡಬೇಕು ಅಂದರೆ ಕೊಲಾಬರೇಟಿವ್ ಲರ್ನಿಂಗ್ ಎನ್ವೈರ್ನಮೆಂಟ್ನ ಕ್ರಿಯೇಟ್ ಮಾಡಬೇಕು ರದರ್ ದ್ಯಾನ್ competitive. So the right answer is option 3. Next question. Which of the following is an example of effective motivational strategy to encourage student to learn? ಇದರಲ್ಲಿ ಕೊಟ್ಟಿರೋ ಆಪ್ಷನ್ಸ್ಗಳಲ್ಲಿ ಯಾವುದು ಎಫೆಕ್ಟಿವ್ ಮೋಟಿವೇಶ್ನಲ್ ಸ್ಟ್ರಾಟಜಿ ಯಾವುದು ಅಂತ ನೀವು ಕರೆಕ್ಟ್ ಆನ್ಸರ್ನ ನೀವು ಏನು ಮಾಡಬೇಕು, ಚೂಸ್ ಮಾಡಬೇಕು. ಆಪ್ಷನ್ 1 ಗಿವಿಂಗ್ ಎ ಟಾಸ್ಕ್ ದಟ್ ಆರ್ ವೆರಿ ಈಸಿ, ತುಂಬ ಈಸಿ ಇರೋ ಟಾಸ್ಕ್ ಕೊಡಬೇಕು. ಆಪ್ಷನ್ 2 ಕ್ರಿಯೇಟಿಂಗ್ ಎ ಲಾಟ್ ಆಫ್ ಆಪರ್ಚುನಿಟಿ ಫಾರ್ ಕಾಂಪಿಟೇಷನ್ಗೋಸ್ಕರ ತುಂಬ ಆಪರ್ಚುನಿಟಿಗಳನ್ನ ಕ್ರಿಯೇಟ್ ಮಾಡಬೇಕು. ಅಥವಾ ಥರ್ಡ್ ಆಪ್ಷನ್ ಪ್ರೊವೈಡಿಂಗ್ ಸ್ಕ್ಯಾಫೋಲ್ಡಿಂಗ್ ಎಸ್ಪೆಷಲಿ ವೆನ್ ಸ್ಟೂಡೆಂಟ್ಸ್ ಲರ್ನ್ ಎ ನ್ಯೂ ಸ್ಕಿಲ್. ಆಪ್ಷನ್ 4 ಎಂಫಸೈಸ್ ಆನ್ ಕಂಪ್ಲೀಷನ್ ಆಫ್ ವರ್ಕ್ ರದರ್ ದ್ಯಾನ್ ಲರ್ನಿಂಗ್. ಇದರಲ್ಲಿ ನೀವು ಏನು ಚೂಸ್ ಮಾಡಬೇಕಂದ್ರೆ ಪಾಸಿಟಿವ್ ಆಗಿರೋವಂಥ ಆಪ್ಷನ್ನ ಚೂಸ್ ಮಾಡಬೇಕು. ಅವಾಗ ನೀವು ಯಾವ ಮೆಥಡ್ ಯೂಸ್ ಮಾಡ್ತೀರಾ, ಎಲಿಮಿನೇಷನ್ ಮೆಥಡ್ನ ಯೂಸ್ ಮಾಡ್ತೀರಾ. ಆಪ್ಷನ್ 1 ವೆರಿ ಈಸಿಯಾಗಿರೋ ಟಾಸ್ಕ್ ಕೊಟ್ಟರೆ ಅದಕ್ಕೆ ಎನ್ಕರೇಜ್ ಮಾಡ್ದಂಗೆ ಆಗುತ್ತಾ, ಆಗಲ್ಲ. ಮತ್ತು ಆಪರ್ಚುನಿಟಿನ ಬರೀ ಕಾಂಪಿಟೇಷನ್ಗೋಸ್ಕರ ಕ್ರಿಯೇಟ್ ಮಾಡಿದ್ರು ಅದು ಹೆಲ್ಪ್. ಆಪ್ಷನ್ 4 ಇದೆ ಬರೀ ಕಾಂಪಿಟೇಷನ್ನ ಎಂಫಸೈಸ್ ಮಾಡಿ ನಾವು ಲರ್ನಿಂಗ್ ಮಾಡ್ಸೋಕ್ಕಾಗಲ್ಲ. ಸೊ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್, ಪ್ರೊವೈಡಿಂಗ್ ದ ಸ್ಕ್ಯಾಫೋಲ್ಡಿಂಗ್ ಎಸ್ಪೆಷಲಿ ವೆನ್ ಸ್ಟೂಡೆಂಟ್ ಲರ್ನ್ ಎ ನ್ಯೂ ಸ್ಕಿಲ್. ಸ್ಕ್ಯಾಫೋಲ್ಡಿಂಗ್ ಅನ್ನೋ ವರ್ಡ್ ಯಾವುದ್ರಲ್ಲಿ ಬರುತ್ತೆ ಅಂದರೆ ಸೋಷಿಯೋ ಕಲ್ಚರಲ್ ಥಿಯರಿ ಆಫ್ ವೈಗೋಟ್ಸ್ಕಿ. ವಾಟ್ ಈಸ್ ಸ್ಕ್ಯಾಫೋಲ್ಡಿಂಗ್ ಅಂದರೆ ಏನು, ಮತ್ತು ZPD ಅಂದರೆ ಏನು ಅಂತ ಕ್ವಶನ್ಸ್ ಇರುತ್ತೆ. ಸ್ಕ್ಯಾಫೋಲ್ಡಿಂಗ್ ಅಂದರೆ ಟೆಂಪ್ರರಿ ಸಪೋರ್ಟ್ ಅಥವಾ ಮೋಟಿವೇಶನ್ ಗಿವನ್ ಬೈ ಎ ಎಲ್ಡರ್ಸ್ ಟು ಎ ಸ್ಟೂಡೆಂಟ್ ಟು ಅಚೀವ್ ದ ಗೋಲ್. ಅದನ್ನು ಏನಂತ ಕರಿತೀವಿ, ಸ್ಕ್ಯಾಫೋಲ್ಡಿಂಗ್ ಅಂತ ಕರಿತೀವಿ. ನೆಕ್ಸ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಚಿಲ್ಡ್ರನ್ ಥಿಂಕಿಂಗ್ ಈಸ್ ನಾಟ್ ಕರೆಕ್ಟ್? ಆಪ್ಷನ್ಸ್: ಚಿಲ್ಡ್ರನ್ ಆಕ್ಟಿವ್ಲಿ ಥಿಂಕ್ಸ್ ಅಬೌಟ್ ವೇರಿಯಸ್ ಫೆನಾಮಿನಾ ಅರೌಂಡ್ ದೆಮ್ ಆ್ಯಂಡ್ ಹ್ಯಾವ್ ಅರ್ಜ್ ಟು ಎಕ್ಸ್ಪ್ಲೋರ್. ಇದು ಪಾಸಿಟಿವ್ ಆಗಿದೆ. ನೆಕ್ಸ್ಟು, children are born with curiosity to learn about the world around them. Children construct their own theories about the various phenomena around them. Children cannot think concept on their own and primary role of the teacher is provide the information. ಇದರಲ್ಲಿ ನೀವು ನೆಗೆಟಿವ್ ಸ್ಟೇಟ್ಮೆಂಟ್ನ ನೀವು ಫೈಂಡ್ ಮಾಡಬೇಕು, ನಾಟ್ ಅಂತ ಕೊಟ್ಟಿರೋದ್ರಿಂದ. ಸೊ ಫೋರ್ತ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಚಿಲ್ಡ್ರನ್ ಕೆನ್ ನಾಟ್ ಥಿಂಕ್ ಆಫ್ ದ ಕಾನ್ಸೆಪ್ಟ್. ಚಿಲ್ಡ್ರನ್ನು ಯಾವುದೇ ಕಾನ್ಸೆಪ್ಟ್ ಬಗ್ಗೆ ಓನಾಗಿ ಥಿಂಕ್ ಮಾಡೋಕ್ಕಾಗಲ್ಲ. ಅಥವಾ ಬರೀ ಟೀಚರೇ ಪ್ರೈಮರಿ ರೋಲ್ನ ಪ್ಲೇ ಮಾಡ್ತಾರೆ ಇನ್ಫಾರ್ಮೇಷನ್ ಕೊಡೋದ್ರಲ್ಲಿ. ಅವುಗಳು ಓನಾಗಿ ಏನೂ ತಿಳ್ಕೊಳ್ಳಲ್ಲ, ಎಲ್ಲನೂ ಟೀಚರ್ಸ್ಗಳೇ ಕೊಡ್ತಾರೆ ಅನ್ನೋದು ಸುಳ್ಳು. ಸೊ ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 7th ಕ್ವಶನ್.
ಲರ್ನಿಂಗ್ ಈಸ್ ಎ ಡ್ಯಾಶ್ ಆ್ಯಂಡ್ ಡ್ಯಾಶ್ ಪ್ರೋಸೆಸ್. ಲರ್ನಿಂಗ್ ಅನ್ನೋದು ಯಾವ ಪ್ರೋಸೆಸ್ಸು ಮತ್ತು ಡ್ಯಾಶ್ ಆ್ಯಂಡ್ ಡ್ಯಾಶ್ ಪ್ರೋಸೆಸ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ 1 ಸಿಂಪಲ್ ಆ್ಯಂಡ್ ಇಂಡಿವಿಜುವಲ್, ಸೆಕೆಂಡ್ ಒನ್ ಕಾಂಪ್ಲೆಕ್ಸ್ ಪ್ಯಾಸಿವ್, ಥರ್ಡ್ ಆಪ್ಷನ್ ಕಾಂಪ್ಲೆಕ್ಸ್ ಆ್ಯಕ್ಟಿವ್, ಫೋರ್ತ್ ಆಪ್ಷನ್ ಸಿಂಪಲ್ ಆ್ಯಂಡ್ ಲೀನಿಯರ್. ಈ ಥರ ಕ್ವಶನ್ ತುಂಬ ರಿಪೀಟ್ ಆಗುತ್ತೆ, ಸೈನ್ಸಲ್ಲೂ ಬರುತ್ತೆ, ಸೈನ್ಸ್ ಪೆಡಗೋಗಿ ಮೇಲೆ. ಸೊ ಇದಕ್ಕೆ ಆಪ್ಷನ್ ಆನ್ಸರ್ ಯಾವುದು ಅಂದರೆ ಥರ್ಡ್ ಆಪ್ಷನ್ ಕಾಂಪ್ಲೆಕ್ಸ್ ಆ್ಯಂಡ್ ಆ್ಯಕ್ಟಿವ್ ಆಗಿರಬೇಕು ಲರ್ನಿಂಗ್ ಯಾವಾಗಲೂ. ನೆಕ್ಸ್ಟು, ಎ ಟೀಚರ್ ಶುಡ್ ಡ್ಯಾಶ್ ದ ಸೋಷಿಯಲ್, ಕಲ್ಚರಲ್, ರಿಲಿಜಿಯಸ್ ಆ್ಯಂಡ್ ಲಿಂಗ್ವಿಸ್ಟಿಕ್ ಡೈವರ್ಸಿಟಿ ಇನ್ ಹರ್ ಕ್ಲಾಸ್ ರೂಮ್ ಟು ಫೆಸಿಲಿಟೇಟ್ ಮೀನಿಂಗ್ಫುಲ್ ಲರ್ನಿಂಗ್. ಆಪ್ಷನ್ಸ್ ಅಂಡರ್ಸ್ಟ್ಯಾಂಡ್, ನೆಗ್ಲೆಕ್ಟ್, ಡಿಸ್ಮಿಸ್, ಇಗ್ನೋರ್. ಟೀಚರು ತನ್ನ ಡೈವರ್ಸಿಟಿ ಕ್ಲಾಸ್ ರೂಮಲ್ಲಿ ಯಾವ ಥರ ಅಕ್ಸೆಪ್ಟ್ ಮಾಡ್ಕೋಬೇಕು, ಡಿಫ್ರೆಂಟ್ ರಿಲಿಜನ್ನ, ಡಿಫ್ರೆಂಟ್ ಕಲ್ಚರ್ನ, ಡಿಫ್ರೆಂಟ್ ಲಿಂಗ್ವಿಸ್ಟಿಕ್ ಡೈವರ್ಸಿಟಿನ ಯಾವ ಥರ ಅಕ್ಸೆಪ್ಟ್ ಮಾಡ್ಕೋಬೇಕು, ಅದನ್ನ ನೆಗ್ಲೆಕ್ಟ್ ಮಾಡಬೇಕಾ, ಡಿಸ್ಮಿಸ್ ಮಾಡಬೇಕಾ, ಇಗ್ನೋರ್ ಮಾಡಬೇಕಾ, ಏನು ಮಾಡಬೇಕು, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು ತನ್ನ ಕ್ಲಾಸ್ ರೂಮಲ್ಲಿರೋ ಡೈವರ್ಸಿಟಿನ. ಡಿಫ್ರೆಂಟ್ ಕಲ್ಚರಿಂದ ಬಂದಿರ್ತವೆ, ಡಿಫ್ರೆಂಟ್ ರಿಲಿಜನ್ನಿಂದ ಬಂದಿರ್ತಾರೆ, ಡಿಫ್ರೆಂಟ್ ಲಿಂಗ್ವಿಸ್ಟಿಕ್ ಅಂದರೆ ಬೇರೆ ಬೇರೆ ಲ್ಯಾಂಗ್ವೇಜಿಂದ ಬಂದಿರ್ತಾರೆ ಮಕ್ಕಳು, ಬೇರೆ ಬೇರೆ ಲ್ಯಾಂಗ್ವೇಜ್ ಕಲ್ತಿರ್ತಾರೆ. ಇವಾಗ ಬೇರೆ ಸ್ಟೇಟಿಂದ ಬಂದಿರ್ತಾರಲ್ವ, ಅವ್ರಿಗೆ ಕನ್ನಡ ಗೊತ್ತಿರಲ್ಲ. ಆ ಥರ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು, ಡಿಸ್ಮಿಸ್ ಮಾಡ್ಬೋದು, ಇಗ್ನೋರು ಮಾಡಬಾರ್ದು. ಓಕೆ, ಆಪ್ಷನ್ 1 is the correct answer to 8th question. 9th question, in a dash classroom, teacher adapt their pedagogy and vary assessment to cater to individual student. ಅಂದರೆ ಫಾಲೋಯಿಂಗ್ ಆಪ್ಷನಲ್ಲಿ ಯಾವ ಆಪ್ಷನ್ನು ಸ್ಟೂಡೆಂಟ್ ಇಂಡಿವಿಜುವಾಲಿಟಿನ ಕ್ಯಾಟರ್ ಮಾಡುತ್ತೆ ಅನ್ನೋ ಕ್ವಶನ್ ಇದು. ಆಪ್ಷನ್ಸ್ ಟೆಕ್ಸ್ಟ್ ಬುಕ್ ಸೆಂಟ್ರಿಕಾ, ಸೆಕೆಂಡ್ ಒನ್ ಬಿಹೇವಿಯರ್ ಸೆಂಟ್ರಿಕಾ, ಅಥವಾ ಟೀಚರ್ ಸೆಂಟ್ರಿಕಾ, ಅಥವಾ ಪ್ರೋಗ್ರೆಸಿವ್ ಸೆಂಟ್ರಿಕಾ. ಪ್ರೋಗ್ರೆಸಿವ್ ಕ್ಲಾಸ್ ರೂಮ್ ಇದಕ್ಕೆ ಆನ್ಸರು. ಇನ್ ಎ ಪ್ರೋಗ್ರೆಸಿವ್ ಕ್ಲಾಸ್ ರೂಮ್ ಟೀಚರ್ ಅಡಾಪ್ಟ್ ದೇರ್ pedagogy and vary assessment to cater individual students. Option 4 is the correct answer. Next, children's failure in a school. ಅದಕ್ಕೆ ಆಪ್ಷನ್ಸು proves that these children have genetic birth defect and hence should be pulled out of from the school. ಅಂದರೆ ಅವರು ಜೆನೆಟಿಕಲಿ ಡಿಫೆಕ್ಟ್ ಆಗಿಬಿಟ್ಟಿರ್ತಾರೆ, ಅವ್ರನ್ನ ಸ್ಕೂಲಿಂದ ಆಚೆ ಹಾಕಬೇಕಾ ಸ್ಟೂಡೆಂಟ್ ಫೇಲ್ಯೂರ್ ಆದರೆ. ನೆಕ್ಸ್ಟ್ ಆಪ್ಷನ್ ಸಿಗ್ನಿಫೈಸ್ ದಟ್ ಪೇರೆಂಟ್ಸ್ ಹ್ಯಾವ್ ನಾಟ್ ಬೀನ್ ಏಬಲ್ ಟು ಸಪೋರ್ಟ್ ದೇರ್ ಚಿಲ್ಡ್ರನ್ಸ್ ಟು ಲರ್ನ್. ಅಂದರೆ ಪೇರೆಂಟ್ಸ್ ಏನೂ ಹೆಲ್ಪ್ ಮಾಡ್ತಾ ಇಲ್ಲ ಸ್ಟೂಡೆಂಟ್ ಲರ್ನಿಂಗಲ್ಲಿ ಅನ್ನೋ ಆಪ್ಷನ್ ಇದೆ, ಸೆಕೆಂಡ್ ಒನ್. ಥರ್ಡ್ ಆಪ್ಷನ್ ಸಜೆಸ್ಟ್ ದಟ್ ಚಿಲ್ಡ್ರನ್ ಫ್ರಮ್ ಡಿಪ್ರೇವ್ಡ್ ಬ್ಯಾಕ್ಗ್ರೌಂಡ್ ಆರ್ ನಾಟ್ ಕೆಪಬಲ್ ಆಫ್ ಲರ್ನಿಂಗ್. ಅಂದರೆ ಅವರು ಬೇರೆ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಅವರು ನಾಟ್ ಕೆಪಬಲ್, ಅಂದರೆ ಅವರು ಲರ್ನಿಂಗ್ ಕಲಿಯೋಕ್ಕೆ ಕಲಿಯೋ ಕೆಪಾಸಿಟಿ ಇಲ್ಲ ಅವ್ರಿಗೆ ಅಂತ ಆಪ್ಷನ್ ಇದೆ, ಥರ್ಡ್ ಆಪ್ಷನ್. ಫೋರ್ತ್ ಆಪ್ಷನ್ ಇಂಡಿಕೇಟ್ಸ್ ದಟ್ ಸ್ಕೂಲ್ ಹ್ಯಾಸ್ ನಾಟ್ ಬೀನ್ ಏಬಲ್ ಟು ಕ್ಯಾಟರ್ ಟು ದ ನೀಡ್ ಆ್ಯಂಡ್ ಇಂಟ್ರೆಸ್ಟ್ ಆಫ್ ದೀಸ್ ಚಿಲ್ಡ್ರನ್ಸ್. ಅಂದರೆ ಅದೇ ಸ್ಕೂಲ್ಗೆ ಕ್ಯಾಟರ್ ಮಾಡೋಕ್ಕಾಗ್ತಲ್ಲ, ಆದರೆ ಮಗುವಿನ ಅವಶ್ಯಕತೆ ಮತ್ತು ಅದ್ರದ್ದು ಯಾವುದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಅನ್ನೋದನ್ನು ತಿಳ್ಕೊಂಡು ಅದನ್ನು ಕ್ಯಾಟರ್ ಮಾಡೋಕ್ಕಾಗ್ತಾಯಿಲ್ಲ, ಅದನ್ನು ಅವ್ರಿಗೆ ಫುಲ್ಫಿಲ್ ಮಾಡೋಕ್ಕಾಗ್ತಾಯಿಲ್ಲ ಅದ್ರ ನೀಡ್ಸ್ನ ಅನ್ನೋ ಆಪ್ಷನ್ ಇದೆ, ಫೋರ್ತ್ ಆಪ್ಷನ್. ಸೊ ಫೋರ್ತ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನಾವು ಯಾವಾಗಲೂ ಸ್ಟೂಡೆಂಟ್ ಫೇಲ್ಯೂರ್ಸ್ನ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ, ಪೇರೆಂಟ್ಸ್ ಮೇಲೆ ಬ್ಲೇಮ್ ಮಾಡೋಕ್ಕಾಗಲ್ಲ, ಸ್ಟೂಡೆಂಟ್ಸ್ ಮೇಲೆ ಬ್ಲೇಮ್ ಮಾಡೋಕ್ಕಾಗಲ್ಲ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, by working in a group, teaching and helping each other, children. First option, get distracted and hence it is an ineffective pedagogical strategy. Option 2, develop competitive tendency that hinder learning. Third option, are able to reflect on their own thought process and shift to higher level of cognitive activity. Fourth option, can develop misconceptions which interfere with their learning.
ಅಂದರೆ 4 ಆಪ್ಷನ್ಗಳು ಕೊಟ್ಟಿದ್ದಾರೆ. ಅದರಲ್ಲಿ ರೈಟ್ ಆನ್ಸರ್ ಯಾವುದು ಅಂದರೆ ಥರ್ಡ್ ಆಪ್ಷನ್. ಅವರು ತಮ್ಮ ಥಿಂಕಿಂಗ್ನ ರಿಫ್ಲೆಕ್ಟ್ ಮಾಡ್ಕೋತಾರೆ ಮತ್ತು ಅದು ಶಿಫ್ಟ್ ಆಗುತ್ತೆ ಹೈಯರ್ ಲೆವೆಲ್ಗೆ. ಹೈಯರ್ ಲೆವೆಲ್ ಕಾಗ್ನೇಟಿವ್ ಆ್ಯಕ್ಟಿವಿಟೀಸ್ಗೆ ಶಿಫ್ಟ್ ಆಗುತ್ತೆ. ಏನು ಮಾಡೋದ್ರಿಂದ ಗ್ರೂಪ್ ಲರ್ನಿಂಗ್ ಮಾಡೋದ್ರಿಂದ ಮತ್ತು ಡಿಸ್ಕಷನ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಆರ್ ಏಬಲ್ ಟು ರಿಫ್ಲೆಕ್ಟ್ ದೇರ್ ಓನ್ ಥಾಟ್ process and shifting to an higher level cognitive activity. Next, school dash socialization of the children. School primary agency na secondary agency na does not play any role in socialization ಅಂತ ಕೊಟ್ಟಿದ್ದಾರೆ. ಫೋರ್ತ್ ಆಪ್ಷನ್ ಪ್ಲೇ ವೆರಿ ಲಿಟಲ್ ರೋಲ್, ತುಂಬ ಚಿಕ್ಕ ರೋಲ್ನ ಪ್ಲೇ ಮಾಡುತ್ತಾ ಸ್ಕೂಲು. ಆಪ್ಷನ್ ಸೆಕೆಂಡ್ ಇಸ್ ದ ರೈಟ್ ಆನ್ಸರ್. ಪ್ರೈಮರಿ ಏಜೆನ್ಸಿ ಯಾವುದಂದರೆ ಫ್ಯಾಮಿಲಿ ಆ್ಯಂಡ್ ನಿಯರೆಸ್ಟ್ ಫ್ಯಾಮಿಲಿ ಮತ್ತು ಫ್ಯಾಮಿಲಿ ಏನು ಪ್ರೈಮರಿ ಸೋಷಿಯಲೈಸೇಷನ್ ಏಜೆನ್ಸಿ. ಬಟ್ ಸೆಕೆಂಡರಿ ಏಜೆನ್ಸಿ ಯಾವುದು ಅಂದರೆ ಸ್ಕೂಲ್ ಇಸ್ ಎ ಸೆಕೆಂಡರಿ ಏಜೆನ್ಸಿ. ಮಗು ಫ್ಯಾಮಿಲಿ ಬಿಟ್ಟು ನೆಕ್ಸ್ಟ್ ಬರೋದೇ ಸ್ಕೂಲಲ್ಲಿ. ಸೊ ಸ್ಕೂಲ್ ಇಸ್ ದ ಸೆಕೆಂಡರಿ ಏಜೆನ್ಸಿ ಆಫ್ ಸೋಷಿಯಲೈಸೇಷನ್. Next, 13th question. Which of the following theorists proposed that children's think is qualitative different from that of the adult? ಅಂದರೆ ಫಾಲೋಯಿಂಗ್ ಆಪ್ಷನ್ಸಲ್ಲಿ ಯಾರು ಇದನ್ನು ಈ ಸ್ಟೇಟ್ಮೆಂಟ್ ಹೇಳಿರೋದು ಅಂತ, ಅಡಲ್ಟ್ಗಿಂತ ಡಿಫ್ರೆಂಟಾಗಿ ಥಿಂಕ್ ಮಾಡ್ತಾರೆ ಮಕ್ಕಳು ಅನ್ನೋ ಸ್ಟೇಟ್ಮೆಂಟ್ನ ಯಾರು ಹೇಳಿರೋದು? ಹಾವರ್ಡ್ ಗಾರ್ಡ್ನರು, ಲಾರೆನ್ಸ್ ಕೊಯ್ಲ್ಬರ್ಗು ಮತ್ತು ಜೀನ್ ಪಿಯಾಜೆ ಅಥವಾ ಲೈವ್ ವೈಗೋಟ್ಸ್ಕಿ. ದೀಸ್ ಆರ್ ದ 4 ಆಪ್ಷನ್ಸ್. ಏನು ಆನ್ಸರ್ ಇದಕ್ಕೆ? ಏನು ಆಪ್ಷನ್ಸ್ ಕೊಟ್ಟಿದ್ದಾರೆ? ಹಾವರ್ಡ್ ಗಾರ್ಡ್ನರು ಮತ್ತು ಕೊಯ್ಲ್ಬರ್ಗು, ಪಿಯಾಜೆ ಮತ್ತು ವೈಗೋಟ್ಸ್ಕಿ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಅಡಲ್ಟ್ಗಿಂತ ಚೈಲ್ಡು ಡಿಫ್ರೆಂಟಾಗಿ ಥಿಂಕ್ ಮಾಡುತ್ತೆ, ಅಡಲ್ಟ್ ಥರ ಥಿಂಕ್ ಮಾಡಲ್ಲ ಅಂತ ಹೇಳಿದ್ದು ಯಾರು ಅಂದರೆ Jane Piaget, who told that children think differently from that of the adult ಅನ್ನೋದನ್ನ ಹೇಳಿದ್ದಾರೆ. ನೆಕ್ಸ್ಟು, which of the following statement about development is correct? Option 1, development occurs in a neat orderly set of the stages predetermined by genetic factors. Next, development is simple and unidimensional. There's a lot of cultural diversity in a development of the children. Children across the world follow the same sequence, exact time of development. So ಇದಕ್ಕೆ ಯಾವ ಆಪ್ಷನ್ ಕರೆಕ್ಟು? ಆಪ್ಷನ್ 4 is the right answer. Which of the following is a major hallmark of the period of middle childhood? ಮಿಡಲ್ ಚೈಲ್ಡ್ಹುಡ್ಡಲ್ಲಿ ಯಾವ ಥರ ಮೇಜರ್ ಹಾಲ್ಮಾರ್ಕ್ ಯಾವುದು ಅಂತ ಕೇಳಿದ್ದಾರೆ. ರ್ಯಾಪಿಡ್ ಡೆವಲಪ್ಮೆಂಟ್ ಆಫ್ ಮೋಟಾರ್ ಸ್ಕಿಲ್ ಆ್ಯಂಡ್ ಓವರಾಲ್ ಫಿಸಿಕಲ್ ಗ್ರೋತ್. ಆಪ್ಷನ್ 2, ಡೆವಲಪ್ಮೆಂಟ್ ಆಫ್ ಸೈಂಟಿಫಿಕ್ ರೀಸನಿಂಗ್ ಆ್ಯಂಡ್ ಎಬಿಲಿಟಿ ಟು ಥಿಂಕ್ ಆಬ್ಸ್ಟ್ರಾಕ್ಟ್. ನೆಕ್ಸ್ಟ್, ಎಮರ್ಜೆನ್ಸಿ ಆಫ್ ಮೇಕ್ ಬಿಲೀವ್ ಪ್ಲೇ. Fourth option is development of logical thoughts that concrete in nature. Major hallmark of the period of middle childhood ಅಲ್ಲಿ ಮೇನಾಗಿ ಏನಾಗುತ್ತೆ ಅಂದರೆ ರ್ಯಾಪಿಡ್ ಡೆವಲಪ್ಮೆಂಟ್ ಆಫ್ ದ ಮೋಟಾರ್ ಸ್ಕಿಲ್ ಆ್ಯಂಡ್ ಓವರಾಲ್ ಫಿಸಿಕಲ್ ಗ್ರೋತ್ ಆಗುತ್ತೆ. ಯಾವಾಗ ಅಂದರೆ ಮಿಡಲ್ ಚೈಲ್ಡ್ಹುಡ್ ಅಲ್ಲಿ. ಸೊ ಇದಿಷ್ಟು 15 ಕ್ವಶನ್ಸು ಪಾರ್ಟ್ 1 ವಿಡಿಯೋ. ಇದು ತುಂಬ ಲೆಂತಿ ಆಗುತ್ತೆ ಅಂತ 15 ಕ್ವಶನ್ಗೆ ಸ್ಟಾಪ್ ಮಾಡಿದ್ದೀನಿ.